ಭಾರತದ ಟೆಸ್ಟ್ ಕ್ರಿಕೆಟ್ ಚರಿತ್ರೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನಮಾನವನ್ನ ಅಬಾಧಿತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ. 50 ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳು ಜನಪ್ರಿಯತೆ ಪಡಿತಾ ಇರುವಾಗ ಅವರು ರಿಟೈರ್ ಆದ್ರು. ಶತಕ ದ್ವಿಶತಕಗಳನ್ನು ಬಾರಿಸೋದ್ರ ಮೂಲಕ ಆಗಮನವನ್ನ ಕ್ರಿಕೆಟ್ ಜಗತ್ತಿಗೆ ಘೋಷಿಸಿದಂತವರು. 10,000 ರನ್ಗಳನ್ನ ಬಾರಿಸೋದ್ರ ಮೂಲಕ ವಿಶ್ವ ದಾಖಲೆಯನ್ನ ಸ್ಥಾಪಿಸಿದ್ರು. ಅವರು ಒಟ್ಟು 34 ಸೆಂಚುರಿಗಳನ್ನ ಬಾರಿಸಿದ್ರು, 45 ಅರ್ಧ ಶತಕಗಳನ್ನ ಬಾರಿಸಿದ್ರು. ಅವರ ವಿಶೇಷತೆ ಏನಂತಂದ್ರೆ ಅವ್ರು ಯಾವತ್ತೂ ಹೆಲ್ಮೆಟ್ ಧರಿಸ್ತಾ ಇರಲಿಲ್ಲ. ಟೆಸ್ಟ್ ಕ್ರಿಕೆಟ್ನ ಸರ್ವಕಾಲಿಕ ಸಾಮ್ರಾಟ್ ಸುನಿಲ್ ಗವಾಸ್ಕರ್ 75. ಇವತ್ತು 75 ವರ್ಷಗಳನ್ನ ಪೂರೈಸಲಿರೋ ಸುನಿಲ್ ಗವಾಸ್ಕರ್ ಭಾರತದ ಟೆಸ್ಟ್ ಕ್ರಿಕೆಟ್ ಚರಿತ್ರೆಯಲ್ಲಿ ತಮ್ಮದೇ ಆದ ವಿಶಿಷ್ಟ ಸ್ಥಾನಮಾನವನ್ನ ಆವತ್ತಷ್ಟೇ ಅಲ್ಲ, ಅವರು ರಿಟೈರ್ ಆಗಿ 25 ವರ್ಷಗಳ ನಂತರವೂ ಕೂಡ ತಮ್ಮ ಹೆಸರಿನಲ್ಲಿ ಹಲವಾರು ದಾಖಲೆಗಳನ್ನ ಅಬಾಧಿತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಅವರು 25 ವರ್ಷಗಳಿಂದ 1980ರ ದಶಕದ ಮಧ್ಯಭಾಗದಲ್ಲಿ, ಅಂದ್ರೆ ಆಗ ತಾನೇ ಟೆಸ್ಟ್ ಕ್ರಿಕೆಟ್ನ ಸುವರ್ಣ ಯುಗ ಮುಗಿದು ಒಂದು ದಿನದ ಕ್ರಿಕೆಟ್ 50 ಓವರ್ಗಳ ಕ್ರಿಕೆಟ್ ಪಂದ್ಯಾವಳಿಗಳು ಜನಪ್ರಿಯತೆ ಪಡಿತಾ ಇರುವಾಗ ಅವರು ರಿಟೈರ್ ಆದ್ರು. ಆದ್ರೆ ಟೆಸ್ಟ್ ಕ್ರಿಕೆಟ್ ಜಗತ್ತಿನಲ್ಲಿ ಸುನಿಲ್ ಗವಾಸ್ಕರ್ ಮಾಡಿದ ದಾಖಲೆಗಳು ಇವತ್ತಿಗೂ ಕೂಡ ಸ್ಮರಣೀಯ. ಅವರ ದಾಖಲೆಗಳ ಅಂಕಿ ಸಂಖ್ಯೆಗಿಂತ ಆ ಕ್ರಿಕೆಟ್ ಆಟದ ಬಗ್ಗೆ ಅವರ ದೃಷ್ಟಿಕೋನ, ಆ ಕ್ರಿಕೆಟ್ ಜಗತ್ತಿನಲ್ಲಿ ಅವರು ಪ್ರದರ್ಶಿಸಿದಂತ ಒಂದು ದ್ರಾಷ್ಟ್ಯ, ಶಿಸ್ತು ಮತ್ತು ವಿಶಿಷ್ಟವಾದ ಶೈಲಿ, ಅವರು ಯಾವತ್ತು ಭಾರತ ತಂಡಕ್ಕೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿರ್ತಾ ಇದ್ರು. ಇವತ್ತಿನ ಸುಪ್ರಸಿದ್ಧ ಹಿರಿಯ ಪತ್ರಕರ್ತ ರಾಜ್ದೀಪ್ ಸರ್ದೇಸಾಯಿ ಅವರ ತಂದೆ ದಿಲೀಪ್ ಸರ್ದೇಸಾಯಿ ಅವರ ಜೊತೆಗೆ 1971ರಲ್ಲಿ ಭಾರತದ ವೆಸ್ಟ್ ಇಂಡೀಸ್ ಪ್ರವಾಸ ಕೈಗೊಂಡಾಗ ತಮ್ಮ ಕ್ರಿಕೆಟ್ ಬದುಕನ್ನು ಆರಂಭಿಸಿದ ಸುನಿಲ್ ಗವಾಸ್ಕರ್ ತಾವು ಪಾದಾರ್ಪಣೆ ಮಾಡಿದ ಮೊದಲ ಸರಣಿಯಲ್ಲೇನೆ ಸತತವಾಗಿ 3 ಟೆಸ್ಟ್ ಪಂದ್ಯಗಳಲ್ಲಿ ಶತಕ ದ್ವಿಶತಕಗಳನ್ನು ಬಾರಿಸೋದ್ರ ಮೂಲಕ ತಮ್ಮ ಆಗಮನವನ್ನ ಕ್ರಿಕೆಟ್ ಜಗತ್ತಿಗೆ ಘೋಷಿಸಿದಂತವರು. ಸುನಿಲ್ ಗವಾಸ್ಕರ್ ಯಾಕೆ ಮುಖ್ಯ ಆಗ್ತಾರೆ ಅಂತಂದ್ರೆ ಅವರು ವಿವಿಧ ಕ್ಯಾಪ್ಟನ್ಗಳ ಅಡಿಯಲ್ಲಿ ಆಟ ಆಡ್ತಾ ತಮ್ಮದೇ ಆದ ದಾಖಲೆಗಳನ್ನು ನಿರ್ಮಿಸ್ತಾ ಹೊರಟರು. ಅವರು ಮೊದಲು ಪಾದಾರ್ಪಣೆ ಮಾಡಿದಾಗ ನವಾಬ್ ಪಟೌಡಿ ಕೆಲವು ದಿನಗಳ ಕಾಲ ಕ್ಯಾಪ್ಟನ್ ಆಗಿದ್ರು. ಅದಾದ ನಂತರ ಅಜಿತ್ ವಾಡೇಕರ್ ಅವರು ಸುನಿಲ್ ಗವಾಸ್ಕರ್ ಅವರ ತವರು ಮುಂಬೈ ತಂಡಕ್ಕೆ ಆಡ್ತಾ ಇದ್ದ ಸರ್ವಶ್ರೇಷ್ಠ ಆಟಗಾರರ ಪೈಕಿ ಒಬ್ರು. ಅಜಿತ್ ವಾಡೇಕರ್ ನೇತೃತ್ವದಲ್ಲಿ ಸುನಿಲ್ ಗವಾಸ್ಕರ್ ಅವರ ಕ್ರಿಕೆಟ್ ಬದುಕು ಯಾವ ಮಟ್ಟಿಗೆ ಅರಳಿತು ಅಂತಂದ್ರೆ 124 ಟೆಸ್ಟ್ಗಳಲ್ಲಿ 10,000 ರನ್ಗಳನ್ನ ಬಾರಿಸೋದ್ರ ಮೂಲಕ ವಿಶ್ವ ದಾಖಲೆಯನ್ನ ಸ್ಥಾಪಿಸಿದ್ರು. ಆ ದಾಖಲೆಯನ್ನು ಮುರಿಲಿಕ್ಕೆ ಮುಂದೆ 20 ವರ್ಷಗಳೇ ಬೇಕಾಯ್ತು. ಹೊಸ ತಲೆಮಾರಿನ ಸಚಿನ್ ತೆಂಡೂಲ್ಕರ್ ಆ ದಾಖಲೆಯನ್ನು ಮುರಿದಾಗ ಅಲ್ಲಿವರೆಗೂ ಕೂಡ ಸುನಿಲ್ ಗವಾಸ್ಕರ್ ಈ 10,000 ರನ್ಸ್ ಚಾಂಪಿಯನ್ ಆಗಿದ್ರು. ಸುನಿಲ್ ಗವಾಸ್ಕರ್ ಆಡಿದ ಒಟ್ಟು 125 ಟೆಸ್ಟ್ ಪಂದ್ಯಾವಳಿಗಳ ಪೈಕಿ 10,122 ರನ್ಗಳನ್ನ ಪೇರಿಸಿದ್ರು. ಅವ್ರು ಒಟ್ಟು 34 ಸೆಂಚುರಿಗಳನ್ನ ಬಾರಿಸಿದ್ರು, 45 ಅರ್ಧ ಶತಕಗಳನ್ನ ಬಾರಿಸಿದ್ರು. ಅವರ ಟೆಸ್ಟ್ ಸರಾಸರಿ 51.12. ಅಂದ್ರೆ ಯಾವ ರೀತಿ ಇವತ್ತಿನ 2020 ಕ್ರಿಕೆಟ್ ಮ್ಯಾಚ್ಗಳ ಯುಗದಲ್ಲೂ ಕೂಡ ಅದು ತುಂಬಾ ಅತ್ಯುತ್ತಮವಾದ ಸರಾಸರಿ, ಅಷ್ಟೊಂದು ವೇಗದ ರನ್ ಗಳಿಕೆಯನ್ನು ಅವ್ರು ಮಾಡ್ತಾ ಇದ್ರು. ಅವರು ಸುನಿಲ್ ಗವಾಸ್ಕರ್ ಅವರ ವಿಶೇಷತೆ ಏನಂತಂದ್ರೆ ಅವ್ರು ಯಾವತ್ತು ಹೆಲ್ಮೆಟ್ ಧರಿಸ್ತಾ ಇರಲಿಲ್ಲ. 70ರ ದಶಕದ ಉದ್ದಕ್ಕೂ ಕೂಡ ವೆಸ್ಟ್ ಇಂಡೀಸ್ನ ಸರ್ವಕಾಲಿಕ ಶ್ರೇಷ್ಠ ಫಾಸ್ಟ್ ಬೌಲರ್ಗಳು ಅಂದ್ರೆ ವೆಸ್ಲಿ ಹಾಲ್, ಚಾರ್ಲಿ ಗ್ರಿಫಿತ್ ಮತ್ತು ಆಂಡಿ ರಾಬರ್ಟ್ಸ್, ಆ ಥರ ರಾಕ್ಷಸ ಗಾತ್ರದ ಆಟಗಾರರು ಭರ್ಜರಿ ಫಾಸ್ಟ್ ಬೌಲಿಂಗ್ ದಾಳಿ ಮಾಡ್ತಾ ಇದ್ರು ಕೂಡ ಯಾವತ್ತು ಇವ್ರು ಹೆಲ್ಮೆಟ್ ಧರಿಸ್ತಾ ಇರಲಿಲ್ಲ. ಕೇವಲ ಒಂದು ಹ್ಯಾಟ್ ಹಾಕೊಳ್ತಾ ಇದ್ರು, ಮುಂಗೈಗೆ ಮಾತ್ರ ಒಂದು ಕವಚವನ್ನ ಧರಿಸ್ತಾ ಇದ್ರು ಅಷ್ಟೇ ಹೊರತು ಯಾವತ್ತು ಹೆಲ್ಮೆಟ್ ಹಾಕೊಳ್ತಾ ಇರಲಿಲ್ಲ. ಹೆಲ್ಮೆಟ್ ಹಾಕದೇನೆ ಆ ಕಾಲದ ಪ್ರಚಂಡ ವೇಗಿಗಳನ್ನ ಎದುರಿಸ್ತಾ ಇದ್ದ ಸುನಿಲ್ ಗವಾಸ್ಕರ್ ಅವರ ಆಟದ ಶೈಲಿಗೆ ವಿಶಿಷ್ಟವಾಗಿತ್ತು. ಅವರು ಆಡಿದ 108 ಒನ್ ಡೇ ಮ್ಯಾಚ್ಗಳಲ್ಲಿ 3,092 ರನ್ಗಳನ್ನ ಪೇರಿಸಿದ್ರು. ಅಲ್ಲೂ ಕೂಡ ಅವರ ಸರಾಸರಿ 35.13. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿಗೂ ಕೂಡ ವೆಸ್ಟ್ ಇಂಡೀಸ್ ವಿರುದ್ಧ 13 ಶತಕಗಳನ್ನು ಬಾರಿಸಿದ ಏಕೈಕ ಆಟಗಾರ ಅನ್ನೋ ಒಂದು ದಾಖಲೆ ಅವರ ಹೆಸರಲ್ಲೇ ಇದೆ. ವೆಸ್ಟ್ ಇಂಡೀಸ್ ವಿರುದ್ಧ ಭಾರತದ ಪರವಾಗಿ ಒಟ್ಟು 27 ಮ್ಯಾಚ್ಗಳನ್ನ ಆಡಿದ ಸುನಿಲ್ ಗವಾಸ್ಕರ್ 13 ಶತಕಗಳನ್ನು ಬಾರಿಸಿದ್ರು ಅನ್ನೋದು ಇವತ್ತಿಗೂ ಕೂಡ ಯಾರೂ ಮುರಿಲಿಕ್ಕಾಗದ ದಾಖಲೆಯಾಗಿ ಉಳಿದಿದೆ ಅಂತಂದ್ರೆ ಸುನಿಲ್ ಗವಾಸ್ಕರ್ ಅವರ ಆ ಸ್ಟ್ಯಾಮಿನಾ, ಅವರ ಬದ್ಧತೆ, ಆಟಕ್ಕೆ ಅವರ ಬದ್ಧತೆ ಮತ್ತು ಅವರ ಮಹತ್ವಾಕಾಂಕ್ಷಿ ಒಂದು ಕ್ರೀಡಾಪಟುತ್ವ. ಅವರು ತುಂಬಾ ಕ್ರೀಡಾ ಮನೋಭಾವದ ಒಬ್ಬ ಉದಾರವಾದಿ ಆಟಗಾರರಾಗಿದ್ರು. ತಾವ್ಯಾರೂ ಕೂಡ ತಮ್ಮ ಸಹಪಾಠಿಗಳು ತಮಗಿಂತ ಹೆಚ್ಚು ಸಾಧನೆ ಮಾಡಿದ್ರು ಕೂಡ ಆ ಬಗ್ಗೆ ಅಸೂಯೆ ಪಡ್ತಾ ಇರಲಿಲ್ಲ.
ಆ ಬಗ್ಗೆ ಹೆಮ್ಮೆಯಿಂದ ಅವರು ಬರ್ಕೊಂಡಿದ್ದಾರೆ ಕೂಡ. ಅವರು ಸಾಧಿಸಿದ ಅತ್ಯಂತ ಸರ್ವಕಾಲಿಕ ಮತ್ತೊಂದು ದಾಖಲೆ ಅಂತಂದ್ರೆ, 3 ಬೇರೆ ಬೇರೆ ಟೆಸ್ಟ್‌ಗಳಲ್ಲಿ 2 ಇನ್ನಿಂಗ್ಸ್‌ಗಳಲ್ಲಿ ಸೆಂಚುರಿ ಬಾರಿಸಿದ ದಾಖಲೆ ಕೂಡ ಇವತ್ತಿಗೂ ಅವರ ಹೆಸರಲ್ಲೇ ಉಳ್ಕೊಂಡ್ಬಿಟ್ಟಿದೆ. 1971ರಲ್ಲಿ ವೆಸ್ಟ್ ಇಂಡೀಸ್ ಪ್ರವಾಸದಲ್ಲಿ ಪೋರ್ಟ್ ಆಫ್ ಸ್ಪೇನ್‌ನಲ್ಲಿ ನಡೆದ ಪಂದ್ಯದಲ್ಲಿ ಮೊದಲನೇ ಇನ್ನಿಂಗ್ಸ್‌ನಲ್ಲಿ 124 ರನ್ ಬಾರಿಸಿದ್ರು. ಎರಡನೇ ಇನ್ನಿಂಗ್ಸ್‌ನಲ್ಲಿ ದ್ವಿಶತಕ ಬಾರಿಸಿದ್ರು. 220 ರನ್ ಬಾರಿಸಿದ್ರು. ಅದೇ ರೀತಿ 1978ರಲ್ಲಿ ಪಾಕಿಸ್ತಾನ ವಿರುದ್ಧ ಕರಾಚಿಯಲ್ಲಿ ಮೊದಲನೇ ಇನ್ನಿಂಗ್ಸ್‌ನಲ್ಲಿ 111 ರನ್ನು, ಎರಡನೇ ಇನ್ನಿಂಗ್ಸ್‌ನಲ್ಲಿ 137 ರನ್ನು. ಇನ್ನು 1978 ಅದೇ ವರ್ಷದ ಡಿಸೆಂಬರ್‌ನಲ್ಲಿ ಕಲ್ಕತ್ತಾದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮೊದಲ ಇನ್ನಿಂಗ್ಸ್ ಅಲ್ಲಿ 107 ರನ್ನು, ಎರಡನೇ ಇನ್ನಿಂಗ್ಸ್ ಅಲ್ಲಿ 182 ರನ್. ಗವಾಸ್ಕರ್ ಅವರ ಸ್ಟಾಮಿನಾ ಯಾವ ತರ ಇರ್ತಿತ್ತಂದ್ರೆ, ಈ ರೀತಿ ಒಂದೇ ಟೆಸ್ಟ್ ನಲ್ಲಿ 2 ಇನ್ನಿಂಗ್ಸ್ ಗಳಲ್ಲಿ ಸೆಂಚುರಿ ಬಾರಿಸುವಾಗ ಎರಡನೇ ಇನ್ನಿಂಗ್ಸ್ ಅಲ್ಲಿ ಮೊದಲ ಇನ್ನಿಂಗ್ಸ್ ಗಿಂತ ಹೆಚ್ಚಿನ ರನ್ ಗಳಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರ ಏಕಾಗ್ರತೆ ಮತ್ತು ಶಿಸ್ತು. ಅವರೇನು ಅಜಾನುಭಾವವಾಗಿರ್ಲಿಲ್ಲ. ಕೇವಲ ಒಂದು 5.5 ಅಡಿ ಎತ್ತರದ ಸುನಿಲ್ ಗವಾಸ್ಕರ್‌ರನ್ನ ಹೆದರಿಸಲಿಕ್ಕೆ ಈ ವೆಸ್ಟ್ ಇಂಡೀಸ್, ಇಂಗ್ಲೆಂಡ್, ಆಸ್ಟ್ರೇಲಿಯಾ ಬೌಲರ್‌ಗಳೆಲ್ಲ ಬೌನ್ಸರ್‌ಗಳನ್ನ ಹಾಕ್ತಿದ್ರು. ಅವ್ರು ಯಾವತ್ತೂ ಬೌನ್ಸರ್‌ಗಳಿಗೆ ಹೆದರಲಿಲ್ಲ. ಹೆಲ್ಮೆಟ್ ಹಾಕ್ಕೊಳ್ಳದನೆ ಈ ದೈತ್ಯಾಕಾರದ ಈ ದೈತ್ಯ ಶಕ್ತಿಗಳನ್ನು ಎದುರಿಸ್ತಾ ಇದ್ದ ಸುನಿಲ್ ಗವಾಸ್ಕರ್ ಭಾರತ ತಂಡಕ್ಕೆ ಯಾವಾಗ್ಲೂ ಕೂಡ ಒಂದು ಆಧಾರ ಸ್ತಂಭವಾಗಿ ಉಳ್ಕೊಳ್ತಾ ಇದ್ರು. ಅವರು ಬೇರೆ ಬೇರೆ ಕ್ಯಾಪ್ಟನ್‌ಗಳ ಕೈಯಲ್ಲಿ ಆಡಿದ್ರು. ನವಾಬ್ ಪಟೌಡಿ, ಅಜಿತ್ ವಾಡೇಕರ್, ಕಪಿಲ್ ದೇವ್ ಅಲ್ಲಿವರೆಗೂ ಆಡಿದ್ದಷ್ಟೇ ಅಲ್ಲ, ಸ್ವತಃ ಅವರು ಕೂಡ ಕ್ಯಾಪ್ಟನ್ ಆಗ್ಬಿಟ್ಟು ಭಾರತವನ್ನ ಮುನ್ನಡೆಸಿದ್ದುಂಟು. ಕ್ರಿಕೆಟ್ ಜಗತ್ತಿನಿಂದ, ಸಕ್ರಿಯ ಕ್ರಿಕೆಟ್‌ನಿಂದ ಅವರು ನಿವೃತ್ತರಾದ ನಂತರವೂ ಕೂಡ 2 ರೀತಿಯಲ್ಲಿ ಅವರು ಸಕ್ರಿಯವಾಗಿ ಉಳಿದ್ರು. ಒಂದು ಕ್ರಿಕೆಟ್ ಕಾಮೆಂಟೇಟರ್, ಅಂತಾರಾಷ್ಟ್ರೀಯ ಟೆಸ್ಟ್ ಪಂದ್ಯಾವಳಿಗಳು, ODI ಮ್ಯಾಚ್‌ಗಳು ಮತ್ತು ಇವತ್ತಿನ ಕಾಲದ T20 ಪಂದ್ಯಾವಳಿಗಳಲ್ಲೂ ಕೂಡ ಅವರು ತಜ್ಞ ಕಾಮೆಂಟೇಟರ್ ಆಗಿ ವೀಕ್ಷಕ ವಿವರಣೆ ಮಾಡುವ ಒಬ್ಬ ತಜ್ಞರಾಗಿ ಮುಂದುವರೆದ್ರು. ಇವತ್ತಿಗೂ ಕೂಡ ಅವರ ಜೀವನ ಚೈತನ್ಯ ಬತ್ತಿಲ್ಲ, ಅವರ ಜೀವನೋತ್ಸಾಹ ಬತ್ತಿಲ್ಲ. ಅವರ ಫಿಟ್ನೆಸ್ ಕೂಡ ಏನೋ ಅಬಾಧಿತವಾಗಿ ಉಳಿಸ್ಕೊಂಡು ಬಂದಿದ್ದಾರೆ. ಅದು ಸುನಿಲ್ ಗವಾಸ್ಕರ್ ಅವರ ಶ್ರೇಷ್ಠತೆ. ಅಷ್ಟೇ ಅಲ್ಲ, ಅವರು ಕೇವಲ ವೀಕ್ಷಕ ವಿವರಣೆ ನೀಡೋದಷ್ಟೇ ಅಲ್ಲ, ಬರವಣಿಗೆ ಕೂಡ ಸಾಕಷ್ಟು ಮಾಡಿದ್ದಾರೆ. ಅವರು ಪ್ರಕಟಿಸಿದ ಹಲವಾರು ಪುಸ್ತಕಗಳಲ್ಲಿ ತಮ್ಮ ಸಹವರ್ತಿ ಆಟಗಾರರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನೇ ಬರೆದಿದ್ದಾರೆ. ಅವರಿಗೆ ಅತ್ಯಂತ ಆ ಅವರ ಪ್ರಕಾರ ಸರ್ವಶ್ರೇಷ್ಠ ಬ್ಯಾಟ್ಸ್ಮನ್ ಅಂತಂದ್ರೆ ಮುಂದೆ ಅವರ ಸಂಬಂಧಿ ಕೂಡ ಆದ ಕರ್ನಾಟಕದ ಹೆಮ್ಮೆಯ ಬ್ಯಾಟ್ಸ್ಮನ್ GR ವಿಶ್ವನಾಥ್. ಅವರು GR ವಿಶ್ವನಾಥ್ ಅವರ ಕಲಾತ್ಮಕ ಶೈಲಿಯನ್ನ ಯಾವತ್ತೂ ಕೊಂಡಾಡ್ತಾ ಬಂದಿರೋರು ಗವಾಸ್ಕರ್. ಮುಂದೆ ಗವಾಸ್ಕರ್ ಅವರ ಸಹೋದರಿಯನ್ನೇ GR ವಿಶ್ವನಾಥ್ ವರೆಸಿದ್ರು. ಅವರಿಬ್ಬರ ನಡುವೆ ಕೌಟುಂಬಿಕ ಸಂಬಂಧ ಕೂಡ ಆಯ್ತು. ಅವರಿಬ್ರು ಕೂಡ 5.5 ಅಡಿ ಎತ್ತರದ ಇಬ್ರು, ನೋಡ್ಲಿಕ್ಕೆ ಕುಬ್ಜರಾಗಿದ್ರು ಕೂಡ ಅವರ ಸಾಧನೆ ಆಕಾಶದೆತ್ತರಕ್ಕಿತ್ತು. ಭಾರತದ ಕ್ರಿಕೆಟ್‌ಗೆ ಒಂದು ಕಲಾತ್ಮಕತೆ ಮತ್ತು ಗಟ್ಟಿತನ ಮತ್ತು ಗೆಲ್ಲೇಬೇಕನ್ನೋ ಒಂದು ಛಲವನ್ನ ಸೃಷ್ಟಿ ಮಾಡಿದ್ದು ಈ ಸುನಿಲ್ ಗವಾಸ್ಕರ್ ಅವರ ದೊಡ್ಡ ಕೊಡುಗೆ. ಇವತ್ತಿನ ಕಾಲದಲ್ಲಿ ಕೂಡ ಅವರು ತಾವು ಮೆಚ್ಚಿಕೊಂಡಿರೋ ಅನೇಕ ಆಟಗಾರರ ಬಗ್ಗೆ ಬರೆದಿದ್ದಾರೆ. ಕಪಿಲ್ ದೇವ್, ವಿರಾಟ್ ಕೊಹ್ಲಿ ಇವರೆಲ್ಲರ ಬ್ಯಾಟಿಂಗ್‌ಗಳ ಬಗ್ಗೆ ತಾವು ಸುನಿಲ್ ಗವಾಸ್ಕರ್ ಅವರ ಬರವಣಿಗೆಯನ್ನು ಓದಿ ಆಸ್ವಾದಿಸಬೇಕು. ಅಷ್ಟರ ಮಟ್ಟಿಗೆ ಅವರು ಕ್ರಿಕೆಟ್ ಪ್ರೀತಿಯನ್ನು ಉಳಿಸ್ಕೊಂಡಿದ್ದಾರೆ. ಅದಷ್ಟೇ ಅಲ್ಲ, ರಿಟೈರ್ ಆದ್ಮೇಲೆ 2 ಪ್ರತಿಷ್ಠಾನಗಳನ್ನು ಮಾಡಿದ್ದಾರೆ. ಒಂದು ಚಾಂಪಿಯನ್ ಪ್ರತಿಷ್ಠಾನ, ಮತ್ತೊಂದು ಹಾರ್ಟ್ ಟು ಹಾರ್ಟ್ ಫೌಂಡೇಶನ್ ಅಂತ. ಈ ಹಾರ್ಟ್ ಟು ಹಾರ್ಟ್ ಫೌಂಡೇಶನ್ ಬಾಲ್ಯದಿಂದನೇ ಹೃದ್ರೋಗ ಪೀಡಿತರಾಗಿರೋ ಮಕ್ಕಳಿಗೆ, ಅಂದ್ರೆ ಜೆನೆಟಿಕ್ ಹಾರ್ಟ್ ಡಿಸೀಸ್ ಇರುವಂತವ್ರಿಗೆ ಉಚಿತವಾಗಿ ಸರ್ಜರಿ ಮಾಡಿಸ್ಲಿಕ್ಕೆ ಸಾಕಷ್ಟು ಸಂಪನ್ಮೂಲಗಳನ್ನ ಕ್ರೋಢೀಕರಿಸಿ ಸಹಾಯ ಮಾಡ್ತಾ ಬಂದಿದ್ದಾರೆ. ಮತ್ತೊಂದು ಚಾಂಪಿಯನ್ಸ್ ಫೌಂಡೇಶನ್, ವಿವಿಧ ಆಟಗಳಲ್ಲಿ ಭಾರತಕ್ಕೆ ಕೀರ್ತಿ ತಂದುಕೊಟ್ಟ ಕ್ರೀಡಾಪಟುಗಳು ಯಾರಿದ್ದಾರೆ, ಯಾರ ಆರ್ಥಿಕ ಸ್ಥಿತಿ ಸರಿಯಾಗಿಲ್ವೋ ಅಂತವ್ರಿಗೆ ಕಳೆದ 25 ವರ್ಷಗಳಿಂದ ಪ್ರತಿ ತಿಂಗಳು ಒಂದಿಷ್ಟು ಸಂಭಾವನೆಯನ್ನ ಚೆಕ್ ಮೂಲಕ ಅವರು ವಿತರಿಸ್ತಾ ಬಂದಿದ್ದಾರೆ. ಈ ರೀತಿ ತಾನು ಬೆಳೆದಿದ್ದಷ್ಟೇ ಅಲ್ಲ, ತನ್ನ ತರವೇ ಆರ್ಥಿಕವಾಗಿ ದುರ್ಬಲರಾಗಿರೋ ಹಿರಿಯ ವಯೋಮಾನದ ಕ್ರೀಡಾಪಟುಗಳಿಗೆ ಸಹಾಯ ಹಸ್ತ ನೀಡೋದ್ರ ಮೂಲಕ ತಾನೊಬ್ಬ ಮಾನವೀಯ ಕಾಳಜಿಯುಳ್ಳ ಅತ್ಯುತ್ತಮ ಕ್ರೀಡಾಪಟು ಅಂತ ಕೂಡ ಸುನಿಲ್ ಗವಾಸ್ಕರ್ ನಮ್ಮೆದುರಿಗೆ ನಿಂತಿದ್ದಾರೆ. ಈ ರೀತಿ ಹಲವಾರು ರೀತಿಯಲ್ಲಿ ರೋಲ್ ಮಾಡೆಲ್ ಆಗಿರೋ ಸುನಿಲ್ ಗವಾಸ್ಕರ್ಗೆ ಇವತ್ತು 75 ವರ್ಷದ ಸಂಭ್ರಮ. ಅವರು ಇದೇ ರೀತಿ ಎಷ್ಟು ಯಥಾಶಕ್ತಿ ಎಲ್ಲಿವರೆಗೂ ಆಗುತ್ತೋ ನಮ್ಮ ಮಧ್ಯೆ ಇರಲಿ. ಇವತ್ತಿನ ಹೊಸ ತಲೆಮಾರಿನ ಕ್ರೀಡಾಪಟುಗಳಿಗೆ ಅವರೊಬ್ಬ ರೋಲ್ ಮಾಡೆಲ್ ಆಗಿ ಮುಂದುವರಿಲಿ, ನಿರಂತರ ಸ್ಫೂರ್ತಿಯಾಗಿ ಮುಂದುವರಿಲಿ ಅಂತ ಹಾರೈಸ್ತಾ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ. ಸರ್ವಕಾಲಿಕ ಚಾಂಪಿಯನ್ ಸುನಿಲ್ ಗವಾಸ್ಕರ್ಗೆ 75ರ ಶುಭ ಹಾರೈಕೆಗಳು. ನಮಸ್ಕಾರ.